ಸೊ ಗೈಸ್ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ಅನ್ಕೋತೀನಿ ಗೈಸ್. ನಿನ್ನೆ ನೋಡಿರ್ಬೋದು ನಾನು ಹೇಳಿದೆ ಚೇಸಿಂಗ್ ಮಾಡೋರು ಮ್ಯಾಚ್ ಗೆಲ್ತಾರಂತ. ನಿನ್ನೆ ಡೆಲ್ಲಿ ಚೇಸ್ ಮಾಡಿದ್ರೆ ಡೆಲ್ಲಿದವ್ರು ಗೆದ್ರೆ. ಟೀಮ್ ಡೇವಿಡ್ ಪರ್ಫಾರ್ಮ್ ಮಾಡ್ತಾನಂದ್ರೆ ಟೀಮ್ ಡೇವಿಡ್ ಪರ್ಫಾರ್ಮ್ ಮಾಡಿದ ಗೈಸ್. ನೋಡ್ತಿರ್ಬೋದು ನಿನ್ನೆ ಪ್ರೊಡಿಕ್ಷನ್ಸ್ ಖತರ್ನಾಕ್ ಬಿದ್ವು. ಖತರ್ನಾಕ್ ಹೋದು ಮ್ಯಾಚ್ ಅದ್ರ ಹಸಿಬಿದ್ರು ಸೋತ್ರ ಭಾಳ ಬೇಜಾರತ್ ನನಗೆ. ಸೋಲ್ಬಾರ್ದಿತ್ತು. ಆದ್ರೆ ನಾನೇನು ಅನ್ಕೊಂಡಿದ್ದೆ ಹಸಿಬಿದವ್ರು ಚಾಯ್ಸ್ ತೊಗೊಂಡು ಬೌಲಿಂಗ್ ತೊಗೊಂಡು ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಅವ್ರಿಗೆ ಬಿಡ್ತಾರಂದೆ. ಆಕ್ಚುಲಿ ಡೆಲ್ಲಿದವ್ರು ಗೆದ್ಬಿಟ್ರೆ ಟಾಸ್ ಗೆದ್ದು ಅವ್ರು ಚೇಸಿಗೆ ತೊಗೊಂಡ್ರೆ ನನಗೆ ಅವಾಗ ಗೊತ್ತಾಗ್ಬಿಡುತ್ತೆ RCB ಇವು ಮ್ಯಾಚ್ ಸೋಲಾಗತ್ತಾರ ಅಂತಂದ್ರೆ. ಸೊ ಗೈಸ್ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಇದೊಂದೇ ಮ್ಯಾಚ್ ಅಲ್ಲ, ಇನ್ನೂ ಭಾಳ ಮ್ಯಾಚ್ ಅದಾವ ಮುಂದೆ. RCB ಸಪೋರ್ಟರ್ಸ್ ನಾವೆಲ್ಲ RCB ಸಪೋರ್ಟರ್ ಗಟ್ಟಿರ್ಬೇಕು. ಎಷ್ಟೋ ವರ್ಷದಿಂದ ಕಪ್ ಸಂಬಂಧ ಗೆದ್ದೀವಿ ಅಂತ ಒಂದು ಮ್ಯಾಚ್ ಹೋದ್ರೆ ಏನೈತೆ ನಮ್ದು ಏನೂ ಆಗೋದಿಲ್ಲ. ಸೊ ಗೈಸ್ ವೇಟ್ ಮಾಡೋಣ. RCBದವ್ರು ಮತ್ತು ಗೆಲ್ತಾರೆ, ಏನೂ ಆಗೋದಿಲ್ಲ. ಸೊ ಗೈಸ್ ಇವತ್ತು ಬಂದ್ಬಿಟ್ಟು CSK ವರ್ಸಸ್ KKR ಮ್ಯಾಚ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ. IPL ಮ್ಯಾಚ್ ನಂಬರ್ 25 ಗೈಸ್. ಮ್ಯಾಚ್ ಬಂದ್ಬಿಟ್ಟು ಖತರ್ನಾಕ್ ಐತಿ ಇವತ್ತು. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ನಾವು ಮ್ಯಾಚ್ನಾಗ ಏನು ನೋಡೋಣಪ್ಪ ಅಂದ್ರೆ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಮ್ಯಾಚ್ನಾಗ ನಾನು ಏನೇನು ಹೇಳ್ತೀನಿಪ್ಪ ಅಂದ್ರೆ ವಿಡಿಯೋದಾಗ ಏನು ನೋಡ್ತೀವಪ್ಪ ಅಂದ್ರೆ ವಿಡಿಯೋನಾಗ ಪಿಚ್ ರಿಪೋರ್ಟ್ ನೋಡ್ತೀವಿ, ವೆನ್ಯೂ ನೋಡ್ತೀವಿ ಗೈಸ್, ಹೆಡ್ ಟು ಹೆಡ್ ನೋಡ್ತೀರಿ, ಆಮೇಲೆ ಫ್ಯಾಂಟಸಿ ಟಿಪ್ಸ್ ನೋಡ್ತೀರಿ, ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡ್ತೀರಿ, ಆಮೇಲೆ ಯಾವ ಪ್ಲೇಯರ್ನ ತೊಗೋಬೇಕು ಯಾವ ಪ್ಲೇಯರ್ನ ತೊಗೋಬಾರ್ದು, ಸ್ಮಾಲ್ ಲೀಗ್ನಾಗ ಯಾರು ಇಟ್ಕೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರು ಇಟ್ಕೋಬೇಕು, ವೈಸ್ ಕ್ಯಾಪ್ಟನ್ ಯಾರು ಮಾಡ್ಬೇಕು, ಕ್ಯಾಪ್ಟನ್ ಯಾರು ಮಾಡ್ಬೇಕು, ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕೆ ಲಾಸ್ಟ್ ಮಟನು ವಿಡಿಯೋ ನೋಡ್ರಿ. ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಒಂದಿಷ್ಟು ಸ್ಕಿಪ್ ಮಾಡಿದ್ರು ನಿಮ್ ನಾಲೆಜ್ ಒಂದು 10% ನಾಲೆಜ್ ಓದ್ ಅಂದ್ಕೊಂಡ್ರಿ. 1 ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ನಾಲೆಜ್ ಓದ್ ಅಂದ್ಕೊಂಡ್ಬಿಡ್ರಿ ನೀವು. ಸೊ ಗೈಸ್ ಕಂಪ್ಲೀಟ್ಲಿ ವಿಡಿಯೋ ನೋಡ್ರಿ, ಲಾಸ್ಟ್ ಮಟನು ನೋಡ್ರಿ. ಸೊ ಗೈಸ್ ಬರ್ರಿ ಇವತ್ತು ಫಸ್ಟ್ ನೋಡೋಣ ಟೀಮ್ ನ್ಯೂಸ್ನಾಗ ಏನಪ್ಪಾ ಅಂತಂದ್ರೆ ಗೈಸ್ ಋತುರಾಜ್ ಗಾಯಕ್ವಾಡ ಮ್ಯಾಚ್ ಆಡಕತ್ತಿಲ್ಲ. ಮೇಜರ್ ಇಂಜುರಿ ಆಗ್ಬಿಟ್ಟೈತೆ ಕೈನಾಗ. ಸೊ ಅದಕ್ಕೆ ಇನ್ಮ್ಯಾಗ ಅವ್ರು ರೂಲ್ಡ್ ಔಟ್ ಆಗ್ಬಿಟ್ರೆ ಟೀಮ್ನಾಗಿಂತ. ಸೊ ಅವ್ರ ಬದಲಿ ಇನ್ಮ್ಯಾಗ ಕ್ಯಾಪ್ಟನ್ಶಿಪ್ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಮಾಡ್ತಾರೆ. ಸೊ ಗೈಸ್ ಇನ್ ಮುಂದಿಂತ ನೋಡ್ಬೋದು ಮಹೇಂದ್ರ ಸಿಂಗ್ ಕ್ಯಾಪ್ಟನ್ ಆಗ್ತಾರೆ. ಸೊ ಅವ್ರ ಪ್ಲೇಸ್ನಾಗ ನನಗೆ ಅನ್ಸೋ ಮಟ್ಟಿಗೆ ತ್ರಿಪಾಠಿ ಸ್ಟಾರ್ಟಿಂಗ್ 11ನಾಗ ತೊಗೋಬೋದು ನಮ್ಗೆ ಋತುರಾಜ್ ಗಾಯಕ್ವಾಡ ಪ್ಲೇಸ್ನಾಗ. ಸೊ ಇದು ಬಂದ್ಬಿಟ್ಟು ಅದಾಗಿದ ತಕ್ಷಣ ನಂಗೆ KKR ಅವ್ರ ಲಾಸ್ಟ್ ಮ್ಯಾಚ್ನಾಗ 240 ರನ್ ಚೇಸ್ ಮಾಡಿದ್ರೆ ಗೈಸ್, ಭಾಳ ದೊಡ್ಡ ಮಾತು ಇದೇ ಗ್ರೌಂಡ್ನಾಗ. ಸೊ ನನ್ಗನ್ಸೋ ಮಟ್ಟಿಗೆ ಯಾರು ಒಬ್ಬನ ಸ್ಪಿನ್ನರ್ಸ್ನು ಟ್ರೈ ಮಾಡ್ಬೋದು ಇವತ್ತು. ಸೊ ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್ ಗೈಸ್ ಇವತ್ತದ. ಇವಾಗ ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಚೆನ್ನೈ ನೋಡೋಣ. ಫಸ್ಟ್ ಬಂದ್ಬಿಟ್ಟು R ರವೀಂದ್ರನ್, D ಕಾನ್ವೆ, R ತ್ರಿಪಾಠಿ, V ಶಂಕರ್, S ದುಬೆ, R ಜಡೇಜಾ, MHD, R ಅಶ್ವಿನ್, N ಎಮ್ಮದ್, ಖಲೀಲ್ ಅಹ್ಮದ್, N ಚೌಧರಿ, M ಪತಿರಾಮ ಗೈಸ್. ಇವ್ರು ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಆಫ್ ಚೆನ್ನೈ ಗೈಸ್. ಇದಾಗಿದ ತಕ್ಷಣ ನಾವು ಚೆನ್ನೈ ಇದಾದ ತಕ್ಷಣ ನಮ್ಮ KKR ಅವ್ರದ್ದು ನೋಡೋಣ ಪ್ರಾಬಬಲ್ 12. ಸೊ KKR ಅವ್ರದ್ದು ಪ್ರಾಬಬಲ್ 12 ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಓಪನರ್ಸ್ ಸುನಿಲ್ ನಾರಾಯಣ್ ಮತ್ತು ಕ್ವಿಂಟಮ್ ಡಿ ಕಾಕ್. ಅದಾಗಿದ ತಕ್ಷಣ ಅಜಿಂಕ್ಯ ರಹಾನೆ, A ರಘುವಂಶಿ, ವೆಂಕಟೇಶ್ ಅಯ್ಯರ್, R ಸಿಂಗ್, A ರಸಲ್, ರಮನ್ದೀಪ್, ಮೊಯಿನ್ ಅಲಿ, S ಜಾನ್ಸನ್, ಹರ್ಷಿತ್ ರಾಣಾ, V ಚಕ್ರವರ್ತಿ, V ಅರೋರಾ ಗೈಸ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ KKR. ಸೊ ನೋಡ್ತಿರ್ಬೋದು ಇವ್ರದ್ದು ಚಲೋ ಐತಿ ಟೀಮ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಏನ್ ನೋಡೋಣಪ್ಪ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಪಿಚ್ ರಿಪೋರ್ಟ್ ವೆನ್ಯೂ ಎಲ್ಲಿ ನಡೆಯತೈತಪ್ಪ ಮ್ಯಾಚ್ ಅಂದ್ರೆ ಚಂದಿರಭಾಮ ಸ್ಟೇಡಿಯಂ ನಮ್ಮ ಚೆನ್ನೈದಾಗ ನಡೆಯತೈತೆ ಹೋಮ್ ಗ್ರೌಂಡ್ ಚೆನ್ನೈದವ್ರಿಗೆ. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಸ್ಕೋರ್ ಬಂದ್ಬಿಟ್ಟು ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 168 ಗೈಸ್. ಬ್ಯಾಟರ್ಸಿಗೆ ಗುಡ್ ಐತಿ, ಓಕೆ ಐತಿ. ಬ್ಯಾಟರ್ಸಿಗೆ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸ್ ಸಿಗ್ತೈತಿ. ಅದ್ರಾಗ ಬಾಲಿಂಗ್ ಟೈಪ್ ಅಂದ್ರೆ ನ್ಯೂಟ್ರಲ್ ಗೈಸ್. ಬೌಲರ್ಸಿಗೆ ಓಕೆ ವಿಕೆಟ್ ಸಿಗ್ತಾವ, ಹಂಗೇನಿಲ್ಲ. ಸೊ ಲಾಸ್ಟ್ IPL 12 ಮ್ಯಾಚಸ್ನಾಗ ಪೇಸರ್ಸ್ 92 ವಿಕೆಟ್ಸ್ ತೊಗೊಂಡ್ರ, ಸ್ಪಿನ್ನರ್ಸ್ ಬಂದ್ಬಿಟ್ಟು 45 ವಿಕೆಟ್ಸ್ ತೊಗೊಂಡ್ರ ಗೈಸ್. ನೋಡ್ತಿರ್ಬೋದು ಲಾಸ್ಟ್ IPL 12 ಮ್ಯಾಚಸ್ನಾಗ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಓಕೆ ಐತೆ. ಪೇಸರ್ಸ್ಗೆ ಓಕೆ ಐತಿ, ಸ್ಪಿನ್ನರ್ಸ್ಗೂ ಓಕೆ ಐತೆ, ಹಂಗೇನಿಲ್ಲ. ಸೊ ಡಿಫೆನ್ಸ್ ಗೈಸ್ ಇದು ಬಂದ್ಬಿಟ್ಟು ಡಿಫೆಂಡ್ ಬಾಯಸ್ ಗ್ರೌಂಡ್ ಐತೆ ಗೈಸ್. ಯಾರು ಬ್ಯಾಟಿಂಗ್ ಫಸ್ಟ್ ಮಾಡ್ಯಾರ ಅವ್ರು 51 ಸಲ ಗೆದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 37 ಸಲ ಗೆದ್ದಾರೆ ಗೈಸ್, ನೋಡ್ತಿರ್ಬೋದು. ಸೊ ಬ್ಯಾಟಿಂಗ್ ಡಿಫೆಂಡ್ ಬಾಯಸ್ ಗ್ರೌಂಡ್ ಐತಿ ಇದು ಬಂದ್ಬಿಟ್ಟು. ಸೊ ಗೈಸ್ ನಂಗೆ ಅನ್ಸೋ ಮಟ್ಟಿಗೆ ಇವತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದ್ಬಿಟ್ಟು 170 180. ಸೊ ಗೈಸ್ CSK ಅವ್ರು ನಂಗೆ ಅನ್ಸೋ ಮಟ್ಟಿಗೆ ಇವತ್ತು ಸ್ಪಿನ್ನರ್ಸಿಗೆ ಭಾಳ ಆವ್ ಮಾಡ್ಬೋದು ಇವತ್ತು, ಯಾಕಂದ್ರೆ ಹೋಮ್ ಫ್ರೆಂಡ್ಲಿ ಗ್ರೌಂಡ್. ಸೊ ಸ್ಪಿನ್ನರ್ಸ್ಗೂ ವಿಕೆಟ್ಸ್ ಭಾಳ ಸಿಗ್ತಾವೆ. ಸೊ ಸ್ಪಿನ್ನರ್ಸ್ನ ಭಾಳ ಯೂಸ್ ತಗೋಬೋದು ಗೈಸ್, ಯೂಟಿಲೈಸ್ ಮಾಡ್ಕೋಬೋದು ಅವ್ರನ್ನ. ಅದಾಗಿದ ತಕ್ಷಣ ಓವರ್ ಆಲ್ ಬ್ಯಾಲೆನ್ಸ್ ಐತೆ ಗೈಸ್. ಟೀಮ್ ಬಂದ್ಬಿಟ್ಟು ಟೀಮು ಆಗಲಿ ನಮ್ಮ ಇವ್ರದ್ದು ಕೋಲ್ಕತ್ತಾದವ್ರಾಗಲಿ ಇವ್ರದ್ದು ಆಗಲಿ ಮತ್ತು ಗ್ರೌಂಡ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಐತಿ. ಸೊ ಎಲ್ಲರೂ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಸೆಕ್ಷನ್ನಾಗೂ ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಅದಾವ ಗೈಸ್ ಈ ಗ್ರೌಂಡ್ನಾಗ ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪಿಚ್ ರಿಪೋರ್ಟ್ ಗೈಸ್. ಪಿಚ್ ರಿಪೋರ್ಟ್ ಆದ ತಕ್ಷಣ ನಾವು ನೋಡೋಣ ಏನ್ ನೋಡೋಣಪ್ಪ ಅಂದ್ರೆ ಹೆಡ್ ಟು ಹೆಡ್ ನೋಡೋಣ ಗೈಸ್. ಹೆಡ್ ಟು ಹೆಡ್ನಾಗ ಇಬ್ರು ಸೇರಿಬಿಟ್ಟು 31 ಮ್ಯಾಚ್ ಆಡೋರು ಗೈಸ್. 31 ಮ್ಯಾಚ್ನಾಗ 11 ಮ್ಯಾಚ್ KKR ಗೆದ್ದಾರೆ, 20 ಮ್ಯಾಚ್ CSK ದವ್ರು ಗೆದ್ದಾರೆ. ನೋಡ್ತಿರ್ಬೋದು CSK ದವ್ರು ಡಾಮಿನೇಟ್ ಮಾಡತ್ತಾರ. ಆದ್ರೆ ಏನ್ ಮಾಡೋದಪ್ಪ ಈಗ ಈ ರೀಸೆಂಟ್ ಫಾರ್ಮ್ ನೋಡಿದ್ರೆ CSK ದವ್ರ ಅಷ್ಟು ಆಡಕ್ಕಾಗೋದಿಲ್ಲ ಅನಿಸ್ತೈತೆ ನನಗನ್ಸೋ ಮಟ್ಟಿಗೆ. ಸೊ ನೋಡ್ತಿರ್ಬೋದು ನೀವು ಎಲ್ಲ ಮ್ಯಾಚ್ ಸೋತ್ಕೊಂಡ್ ಬಂದಾರ. ಪ್ರತಿಯೊಂದು ಮ್ಯಾಚ್ ಎಕ್ಸ್ಪೆಕ್ಟ್ ಒಂದು ಮ್ಯಾಚ್ 2 ಮ್ಯಾಚನ್ನು ಗೆದ್ದಾರ ಗೈಸ್ ಅಷ್ಟೇ.
CSK ಅವರು 11 ಮ್ಯಾಚ್ನಾಗ 8 ಮ್ಯಾಚ್ KKR ಅಪೋಸಿಟ್ ಗೆದ್ದಾರೆ ಗೈಸ್ ಈ ಗ್ರೌಂಡ್ನಾಗ, ಚಿಪಾಕ್ ಗ್ರೌಂಡ್ನಾಗ. ಸೊ ನೋಡ್ತಿರ್ಬೋದು ಈ ಗ್ರೌಂಡ್ ಬಂದ್ಬಿಟ್ಟು ಭಾಳ ಸ್ವಲ್ಪ ಅವ್ರಿಗೆ ಹುರುಪ್ ಕೊಡ್ದೈತಿ. ಸೊ ಅವ್ರ 11 ಮ್ಯಾಚ್ನಾಗ 8 ಮ್ಯಾಚ್ KKR ಅಪೋಸಿಟ್ ಗೆದ್ದಾರೆ. ಅದಾಗಿದ ತಕ್ಷಣ ಆರ್ ರವೀಂದ್ರ 15 ರನ್ ನೋಡಿದ್ರು ಒಂದು ಮ್ಯಾಚ್ನಾಗ ನಮ್ಮ KKR ಅಪೋಸಿಟ್, ಮತ್ತು 236 ರನ್ ನೋಡಿದಾರ ಅಟ್ ದ ವೆನ್ಯೂ 7 ಮ್ಯಾಚ್ನಾಗ. ಸೊ ನೋಡ್ತಿರ್ಬೋದು ಆರ್ ರವೀಂದ್ರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಟ್ಸ್ ಹೋದವ ಈ ಗ್ರೌಂಡ್ನಾಗ. ಸೊ ಅದ ತಕ್ಷಣ ಡಿ ಕಾನ್ವೆ 89 ರನ್ಸ್ ಹೊಡೆದ 3 ಮ್ಯಾಚ್ನಾಗ KKR ಅಪೋಸಿಟ್, 390 ರನ್ ನೋಡಿದಾರ 9 ಮ್ಯಾಚಸ್ನಾಗ ಈ ವೆನ್ಯೂದಾಗ. ಗೈಸ್ ನೋಡ್ತಿರ್ಬೋದು ಡಿ ಕಾನ್ವೆದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗೈಸ್, ಮತ್ತು ಸ್ಟಾಟ್ಸ್ ಅದಾವ ಗೈಸ್. ಇದಾಗಿದ ತಕ್ಷಣ ಆರ್ ತ್ರಿಪಾಠಿ ಆವರೇಜ್ ಬಂದ್ಬಿಟ್ಟು 30 ಅಗೇನ್ಸ್ಟ್ KKR ಐತ್ ಗೈಸ್, ಅಂಡ್ 21 ಅಟ್ ದ ವೆನ್ಯೂ ಐತ್ ಗೈಸ್. ನೋಡ್ತಿರ್ಬೋದು ನಮ್ಮ ಆರ್ ತ್ರಿಪಾಠಿದು ಓಕೆ ಗೈಸ್, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಇವ್ರದ್ದು ಬಂದ್ಬಿಟ್ಟು. ಇದಾಗಿದ ತಕ್ಷಣ ನಮ್ಮ ಶುಭಮ್ ದುಬೆ ನೋಡೋಣ. ಶುಭಮ್ ದುಬೆ ಬಂದ್ಬಿಟ್ಟು 189 ರನ್ಸ್ ಹೊಡೆದಾರ 7 ಮ್ಯಾಚ್ನಾಗ ಅಗೇನ್ಸ್ಟ್ KKR, ಅಂಡ್ 447 ರನ್ಸ್ ಹೊಡೆದಾರ 20 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಶುಭಮ್ ದುಬೆದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಹೊಡೆದ್ರೆ ಇಲ್ಲಂದ್ರೆ ಇಲ್ಲ ಅಂತ ಪ್ಲೇಯರ್ ಗೈಸ್ ಶುಭಮ್ ದುಬೆ. ನೋಡ್ತಿರ್ಬೋದು ನೀವು ಗೈಸ್. ನೋಡ್ತಿರ್ಬೋದು CSK ದವರು ಈ ಟೂರ್ನಮೆಂಟ್ನಾಗ ಬರೀ 31 ಸಿಕ್ಸಸ್ ಹೊಡೆದಾರ ಗೈಸ್ ಈ ಸೀಸನ್ನಾಗ 5 ಮ್ಯಾಚ್ ಒಳಗೆ ಗೈಸ್. ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ಭಾಳ ಲೋಯೆಸ್ಟ್ ಸಿಕ್ಸಸ್ ಹೊಡೆದಿದ್ದ ಈ ರೇಷಿಯೋ IPL ಟೀಮ್ಸ್ನಾಗ. ಈ ನಮ್ಮ IPL ಟೀಮ್ ಎಲ್ಲರೂ ಕಂಪೇರ್ ಮಾಡಿದಾಗ 31 ಸಿಕ್ಸಸ್ ಬರೀ 5 ಮ್ಯಾಚ್ನಾಗ ಭಾಳ ಕಮ್ಮಿ ಆಯ್ತು ಗೈಸ್ IPLದಾಗ ಅದು. ಸೊ ನೋಡಿದಿರ್ಬೋದು CSK ದವರು ಎಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೊಡಕತ್ತಾರಂತ. ಸೊ ಇದಾಗಿದ ತಕ್ಷಣ ವಿ ಶಂಕರ್ ಬಂದ್ಬಿಟ್ಟು 196 ರನ್ ಹೊಡೆದಾರ 8 ಮ್ಯಾಚ್ನಾಗ ಅಗೇನ್ಸ್ಟ್ KKR, ಮತ್ತು 233 ರನ್ ಹೊಡೆದಾರ ನಮ್ಮ 12 ಮ್ಯಾಚಸ್ನಾಗ ನಮ್ಮ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ವಿ ಶಂಕರ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತೆ ಗೈಸ್, ಹೆಸರಿಡುವಂತ ಮಾತಿಲ್ಲ ವಿ ಶಂಕರ್ ಬಂದ್ಬಿಟ್ಟು. ಇವಾಗ ಬಂದ್ಬಿಟ್ಟು ರವೀಂದ್ರ ಜಡೇಜಾ ಬಂದ್ಬಿಟ್ಟು 457 ರನ್ ನೋಡಿದಾರೆ ಗೈಸ್, ಪ್ಲಸ್ 24 ವಿಕೆಟ್ ತಗೊಂಡಾರ 33 ಮ್ಯಾಚ್ನಾಗ KKR ಅಪೋಸಿಟ್. ಅದಾಗಿದ ತಕ್ಷಣ 480 ರನ್ ನೋಡಿದಾರ 35 ವಿಕೆಟ್ ತಗೊಂಡ 52 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್. ರವೀಂದ್ರ ಜಡೇಜಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ ಈ ಗ್ರೌಂಡ್ನಾಗ ಆಟಾಡಿ. ಸೊ ಅವ್ರು ಪರ್ಫಾರ್ಮ್ ಮಾಡೋ ಚಾನ್ಸಸ್ ಭಾಳ ಐತಿ ಗೈಸ್ ಇವತ್ತು. ಅದಾಗಿದ ತಕ್ಷಣ MSD ಸ್ಟ್ರಗಲ್ಸ್ ಲಾಟ್ ಅಗೇನ್ಸ್ಟ್ KKR ಸ್ಪಿನ್ನರ್ ಡುವೋ ಅಂಡ್ ಆಸ್ ಅ SR ಆಫ್ ಜಸ್ಟ್ ಸ್ಟ್ರೈಕ್ ರೇಟ್ ಆಫ್ 55 ಗೈಸ್. ಸೊ ಗೈಸ್ ನೋಡ್ತಿರ್ಬೋದು MSD ಭಾಳ ಸ್ಟ್ರಗಲ್ ಮಾಡ್ತಾರೆ ನಮ್ಮ KKR ಸ್ಪಿನ್ನರ್ಸ್ ಅಪೋಸಿಟ್. ಅವ್ರದ್ದು ಸ್ಟ್ರೈಕ್ ರೇಟ್ ಬರೀ ಬಂದ್ಬಿಟ್ಟು 55 ಐತಿ ಸ್ಪಿನ್ನರ್ಸ್ ಅಪೋಸಿಟ್. ನೋಡ್ತಿರ್ಬೋದು ತಲಾ ಯಾವಾಗಿದ್ರು ಡೌನ್ ಬರ್ತಾರೆ, ಡೌನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಗೈಸ್ ಎಲ್ಲ. ಇರ್ಲಿ ಏನ್ ಮಾಡಕ್ಕಾಗಲ್ಲ. ಸೊ ಅದಾಗಿದ ತಕ್ಷಣ ನಮ್ಮ ಆರ್ ಅಶ್ವಿನ್ ಬಂದ್ಬಿಟ್ಟು 24 ವಿಕೆಟ್ ತಗೊಂಡಾರ 29 ಮ್ಯಾಚ್ನಾಗ ಅಗೇನ್ಸ್ಟ್ KKR ಗೈಸ್. ಆಮೇಲೆ 58 ವಿಕೆಟ್ ತಗೊಂಡಾರ 51 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ನಮ್ಮ ರವಿಚಂದ್ರನ್ ಅಶ್ವಿನ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ನಮ್ ಖಲೀಲ್ ಅಹ್ಮದ್ ಗೈಸ್ ಚಲೋ ಪರ್ಫಾರ್ಮ್ ಮಾಡತ್ತಾರ, ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬರತ್ತಾರ ಖಲೀಲ್ ಅಹ್ಮದ್. ಸೊ ಅವ್ರದ್ದು 8 ವಿಕೆಟ್ 6 ಮ್ಯಾಚ್ನಾಗ ಗೈಸ್ KKR ಅಪೋಸಿಟ್. 11 ವಿಕೆಟ್ ತಗೊಂಡ್ರ 9 ಮ್ಯಾಚ್ನಾಗ ವೆನ್ಯೂನಾಗ ಗೈಸ್. ನೋಡ್ತಿರ್ಬೋದು ಖಲೀಲ್ ಅಹ್ಮದ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ, ನೈಸ್ ಪರ್ಫಾರ್ಮೆನ್ಸ್ ಐತಿ ಗೈಸ್, ಗುಡ್ ಪರ್ಫಾರ್ಮೆನ್ಸ್ ಅವ್ನು. ಸೊ ಅದಕ್ಕೆ ತಕ್ಷಣ ನೂರ್ ಅಹ್ಮದ್ ನಮ್ಮ ಅಫ್ಘಾನಿಸ್ತಾನ್ ಪ್ಲೇಯರ್, ಅವ್ರು ಬಂದ್ಬಿಟ್ಟು 2 ವಿಕೆಟ್ ತಗೊಂಡಾರ 1 ಮ್ಯಾಚ್ನಾಗ KKR ಅಪೋಸಿಟ್. 9 ವಿಕೆಟ್ ತಗೊಂಡಾರ 4 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ನಮ್ ನೂರ್ ಅಹ್ಮದ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಅದಾಗಿದ ತಕ್ಷಣ ಪತಿ ರಾಣಾ ಗೈಸ್ ಜೂನಿಯರ್ ಮಹಾಲಿಂಗ ಬಂದ್ಬಿಟ್ಟು 1 ವಿಕೆಟ್ ತಗೊಂಡಾರ 2 ಮ್ಯಾಚ್ನಾಗ KKR ಅಪೋಸಿಟ್, ಮತ್ತೆ 18 ವಿಕೆಟ್ ತಗೊಂಡಾರ 11 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಪತಿ ರಾಣಾ, ಜೂನಿಯರ್ ಮಹಾಲಿಂಗ ನೈಸ್ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್ ಐತಿ ಗೈಸ್ ಇವ್ರದ್ದು ಬಂದ್ಬಿಟ್ಟು ಈ ಗ್ರೌಂಡ್ನಾಗ. ಸೊ ಗೈಸ್ ಇವಾಗ ಬಂದು ಕೀ ಸ್ಟಾಟ್ಸ್ ಬಂದ್ಬಿಟ್ಟು ನಮ್ಮ ಕಲ್ಕತ್ತಾದವ್ರು ನೋಡೋಣ. ಕಲ್ಕತ್ತಾದವ್ರದಾಗ ಕ್ವಿಂಟಮ್ ಡಿಕಾಕ್ ಗೈಸ್ ಆವರೇಜ್ ಬಂದ್ಬಿಟ್ಟು 26 ಐತಿ ಅಗೇನ್ಸ್ಟ್ CSK, ಅಂಡ್ 74 ರನ್ ನೋಡಿದ್ರೆ 8 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಕ್ವಿಂಟಮ್ ಡಿಕಾಕ್ ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಐತಿ ವೆನ್ಯೂದಾಗರಾಗ್ಲಿ CSK ಅಪೋಸಿಟ್ ಆಗಲಿ. ನೋಡ್ಬೇಕು ಇವತ್ತು ಹೆಂಗ್ ಪರ್ಫಾರ್ಮ್ ಮಾಡ್ತಾರಂತ, ಅದನ್ನ ನೀವು ತಿಳ್ಕೊಬೇಕಂದ್ರೆ ಕಂಪ್ಲೀಟ್ಲಿ ವಿಡಿಯೋ ನೋಡ್ಬೇಕು ಗೈಸ್, ಹೇಳ್ತೀನಿ ನಿಮ್ಗೆ ಯಾರು ಹೆಂಗ್ ಪರ್ಫಾರ್ಮ್ ಮಾಡ್ತಾರಂತಂದ. ಸೊ ಗೈಸ್ ಅದಾಗಿದ ತಕ್ಷಣ ಸುನಿಲ್ ನಾರಾಯಣ್ ಬಂದ್ಬಿಟ್ಟು 27 ವಿಕೆಟ್ ತಗೊಂಡಾರ, ಪ್ಲಸ್ 123 ರನ್ ನೋಡಿದಾರ 23 ಮ್ಯಾಚ್ನಾಗ ಅಗೇನ್ಸ್ಟ್ CSK ಗೈಸ್. ಅದಾಗಿದ ತಕ್ಷಣ 15 ವಿಕೆಟ್ ತಗೊಂಡಾರ 52 ರನ್ಸ್ ಹೊಡೆದಾರ 11 ಮ್ಯಾಚ್ನಾಗ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಸುನಿಲ್ ನಾರಾಯಣ್ ಸ್ವಲ್ಪ ಲೈಟ್ ಅಂಡ್ ಸ್ಲೋ ಪರ್ಫಾರ್ಮೆನ್ಸ್ ಐತಿ ಈ ಗ್ರೌಂಡ್ನಾಗ ಆಗಲಿ CSK ಅಪೋಸಿಟರ್ ಆಗಲಿ. ಅದಾಗಿದ ತಕ್ಷಣ ನಮ್ಮ ಅಜಿಂಕ್ಯ ರಹಾನೆ ಬಂದ್ಬಿಟ್ಟು 24 ಆವರೇಜ್ ಐತಿ ಗೈಸ್ CSK ಅಪೋಸಿಟ್, 16 ಆವರೇಜ್ ಈ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಅಜಿಂಕ್ಯ ರಹಾನೆದು ಡೌನ್ ಪರ್ಫಾರ್ಮೆನ್ಸ್ ಐತಿ ಈ ವೆನ್ಯೂದಾಗ ಆಗಲಿ CSK ಅಪೋಸಿಟರ್ ಆಗಲಿ. ಸೊ ಅದಾಗಿದ ತಕ್ಷಣ ವೆಂಕಟೇಶ್ ಅಯ್ಯರ್ ಹ್ಯಾಸ್ 116 ರನ್ಸ್ ಇನ್ 6 ಮ್ಯಾಚ್ ಗೈಸ್. ಅದಾಗಿದ ತಕ್ಷಣ CSK ಅಪೋಸಿಟ್ 64 ರನ್ ಹೊಡೆದಾರ 3 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಇವ್ರದ್ದು ಲೈಟ್ ಅಂಡ್ ಪರ್ಫಾರ್ಮೆನ್ಸ್ ಡೌನ್ ಐತಿ CSK ಅಪೋಸಿಟ್ ಮತ್ತು ವೆನ್ಯೂದಾಗ ಗೈಸ್. ಸೊ ಇದಾದ ತಕ್ಷಣ ನಮ್ಮ ರಿಂಕು ಸಿಂಗ್ ಬಂದ್ಬಿಟ್ಟ ಗೈಸ್. ನೋಡ್ತಿರ್ಬೋದು ಲಾಸ್ಟ್ ಮೂಮೆಂಟ್ನಾಗ ಮೊನ್ನೆ ಏನ್ ಹೊಡೆದ್ರು ಗೈಸ್ ರಿಂಕು ಸಿಂಗ್, ಜಸ್ಟ್ ಇನ್ನೊಂದು ಬಾಲ್ ಸಿಕ್ಬಿಟ್ಟಿದ್ರೆ ಅಂದ್ರೆ ಮ್ಯಾಚ್ ಫಿನಿಶ್ ಮಾಡ್ಬಿಡ್ತಿದ್ರೆ. ಸೊ ಇರ್ಲಿ ಏನಾಗಲ್ಲ ರಿಂಕು ಸಿಂಗ್. ಸೊ ಬರ್ರಿ ಅವ್ರದ್ದು ನೋಡೋಣ ಕೀ ಸ್ಟಾಟ್ಸ್ ನಮ್ದು ಏನಂತಪ್ಪ. ರಿಂಕು ಸಿಂಗ್ 145 ರನ್ ಹೊಡೆದಾರ ಗೈಸ್ 6 ಮ್ಯಾಚ್ನಾಗ ನಮ್ಮ CSK ಅಪೋಸಿಟ್. 65 ರನ್ ಹೊಡೆದಾರ 4 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ಡಿಸೆಂಟ್ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್ ಗೈಸ್. ಯಾಕಂದ್ರೆ ಲೋ ಆರ್ಡರ್ನ ಬ್ಯಾಟಿಂಗ್ ಬರ್ತಾರ, ಅಷ್ಟು ಬಂದು ಇಷ್ಟು ರನ್ ಹೊಡೆದಾರ ಅಂದ್ರೆ ಚಲೋ ಪರ್ಫಾರ್ಮೆನ್ಸ್ ಐತಿ ಗೈಸ್ ರಿಂಕು ಸಿಂಗ್. ಸೊ ಅದಾದ ತಕ್ಷಣ ಆಂಡ್ರೂ ರಸಲ್ ಗೈಸ್. ಆಂಡ್ರೂ ರಸಲ್ ಬಂದ್ಬಿಟ್ಟು
81 ರನ್ ಹೊಡೆದ್ರೆ 9 ವಿಕೆಟ್ಸ್ ತಗೊಂಡು 17 ಮ್ಯಾಚ್ನಾಗ ನಮ್ಮ ಸಿ ಎಸ್ ಗೆ ಆಪೋಸಿಟ್ ಮತ್ತೆ 215 ರನ್ ಹೊಡೆದಾರ 11 ವಿಕೆಟ್ ತಗೊಂಡು 10 ಮ್ಯಾಚ್ನಾಗ ಅಟ್ ದ ವಿನ್ ಗೈಸ್. ನೋಡ್ತಿರ್ಬೋದು ಆಂಡ್ರಾಯ್ಡ್ ರಸಲ್ ಖತರ್ನಾಕ್ ಪರ್ಫಾರ್ಮೆನ್ಸ್ ಐತಿ ಗೈಸ್, ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಸೊ ಅದ ತಕ್ಷಣ ಹರ್ಷಿತ್ ರಾಣಾ 0 ವಿಕೆಟ್ ತಗೊಂಡಾರ 1 ಮ್ಯಾಚ್ನಾಗ ನಮ್ಮ ಸಿ ಎಸ್ ಗೆ ಆಪೋಸಿಟ್, 2 ವಿಕೆಟ್ ತಗೊಂಡಾರ ನಮ್ಮ ವೆನ್ಯೂದಾಗ 2 ಮ್ಯಾಚ್ನಾಗ ಗೈಸ್. ನೋಡ್ತಿರ್ಬೋದು ಓವರಿಗೆ 1 ವಿಕೆಟ್ ಇಲ್ಲ ಸಾರಿ ಮ್ಯಾಚಿಗೆ 1 ವಿಕೆಟ್ ತಗೊಂಡಂಗ ಆಗೈತಿ ಗೈಸ್ ಇವತ್ತು ಬಂದ್ಬಿಟ್ಟ. ಸೊ ಅದಾಗಿದ ತಕ್ಷಣ ನಮ್ಮ ವೈಭವ್ ಅರೋರಾ ಬಂದ್ಬಿಟ್ಟ 5 ವಿಕೆಟ್ ತಗೊಂಡಾರ 3 ಮ್ಯಾಚ್ನಾಗ ಸಿ ಎಸ್ ಗೆ ಆಪೋಸಿಟ್, 4 ವಿಕೆಟ್ ತಗೊಂಡಾರ 3 ಮ್ಯಾಚ್ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ವೈಭವ್ ಅರೋರಾ ಅದು ಚಲೋ ಪರ್ಫಾರ್ಮೆನ್ಸ್ ಐತಿ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಗೈಸ್ ಅದಾಗಿದ ತಕ್ಷಣ ನಮ್ಮ ವಿ ಚಕ್ರವರ್ತಿ ಬಗ್ಗೆ ಮಾತಾಡೋಣ. ವಿ ಚಕ್ರವರ್ತಿ ಬಂದ್ಬಿಟ್ಟ ಲೋಕಲ್ ಬಾಯ್ ಗೈಸ್, ಇವತ್ತು ಲೋಕಲ್ ಬಾಯ್ ನಮ್ಮ ಚೆನ್ನೈ ಬಾಯ್ ವಿ ಚಕ್ರವರ್ತಿ. ಸೊ ಅವ್ರ ಈ ಆಸ್ 9 ವಿಕೆಟ್ಸ್ 9 ವಿಕೆಟ್ ತಗೊಂಡಾರ 9 ಮ್ಯಾಚ್ನಾಗ ನಮ್ಮ ಸಿ ಎಸ್ ಗೆ ಆಪೋಸಿಟ್, ಮತ್ತೆ 8 ವಿಕೆಟ್ ತಗೊಂಡಾರ 7 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಗೈಸ್. ವಿ ಚಕ್ರವರ್ತಿ ಇದು ಚಲೋ ಪರ್ಫಾರ್ಮೆನ್ಸ್ ಐತಿ. ಸೊ ಇವತ್ತು ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ ಗೈಸ್ ಅವ್ರ ತಕ್ಷಣ ಅವ್ರು ಕೊಡೋ ಪರ್ಫಾರ್ಮೆನ್ಸ್ ಐತಿ ಗೈಸ್. ಇವಾಗ ಬಂದ್ಬಿಟ್ಟು ಕೀ ಮ್ಯಾಚ್ ಅಪ್ಸ್ ನೋಡೋಣ. ನಮ್ಮ ಕೀ ಮ್ಯಾಚ್ ಅಪ್ಸ್ ನಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಕ್ವಿಂಟಮ್ ಡಿಕಾಕ್ ಮತ್ತೆ ಆರ್ ಅಶ್ವಿನ್ ಬಿದ್ದಾಗ 109 ರನ್ಸ್ ಹೊಡೆದು 100 ಬಾಲ್ ಯೂಸ್ ಮಾಡ್ಕೊಂಡು 4 ಸಲ ವಿಕೆಟ್ ಹೋಗರ್ ಗೈಸ್. ನೋಡ್ತಿರ್ಬೋದು ಆರ್ ಅಶ್ವಿನ್ ಮುಂದೆ ಸ್ವಲ್ಪ ಡೀಲ್ ಆಗ್ತಾರೆ ನಮ್ಮ ಕ್ವಿಂಟಮ್ ಡಿಕಾಕ್. ಅದಾಗಿದ ತಕ್ಷಣ ಸುನಿಲ್ ನಾರಾಯಣ್ ವರ್ಸಸ್ ರವೀಂದ್ರ ಜಡೇಜಾ ಬಿದ್ದಾಗ 23 ರನ್ ಹೊಡೆದು 12 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗರ್ ಗೈಸ್ ನಮ್ಮ ಸುನಿಲ್ ನಾರಾಯಣ. ಅದಾಗಿದ ತಕ್ಷಣ ನಮ್ಮ ಅಜಿಂಕ್ಯ ರಹಾನೆ ಮತ್ತೆ ಆರ್ ಅಶ್ವಿನ್ ಬಿದ್ದಾಗ 60 ರನ್ ಹೊಡೆದು 48 ಬಾಲ್ ಯೂಸ್ ಮಾಡಿ 6 ಸಲ ವಿಕೆಟ್ ಹೋಗರ್ ಗೈಸ್. ನೋಡ್ತಿರ್ಬೋದು ಎಷ್ಟು ಸಲ ವಿಕೆಟ್ ಹೋಗ್ಯಾರ, ಬಾಲ್ಸು ಎಷ್ಟು ಇದು ಮಾಡ್ಯಾರ. ಸೊ ಅಜಿಂಕ್ಯ ರಹಾನೆ ಸ್ವಲ್ಪ ಹುಷಾರ್ ಇರ್ಬೇಕು ಇವತ್ತು ನಮ್ಮ ಆರ್ ಅಶ್ವಿನ್ ಕಡೆಯಿಂದ. ಸೊ ಅದಾಗಿದ ತಕ್ಷಣ ನಮ್ಮ ಇನ್ನೊಂದು ಮ್ಯಾಚ್ ಅಪ್ ಏನಪ್ಪಾ ಅಂದ್ರೆ ನಮ್ಮ ಅಜಿಂಕ್ಯ ರಹಾನೆ ಮತ್ತೆ ಖಲೀಲ್ ಅಹ್ಮದ್ ಬಿದ್ದಾಗ 10 ರನ್ ಹೊಡೆದು 14 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಹೋಗರ್ ಗೈಸ್. ಓಕೆ ಮ್ಯಾಚ್ ಅಪ್ ಐತಿದೆ. ಮತ್ತೆ ಆರ್ ತ್ರಿಪಾಠಿ ವರ್ಸಸ್ ಆಂಡ್ರಾಯ್ಡ್ ರಸಲ್ ಬಿದ್ದಾಗ 44 ರನ್ ಹೊಡೆದು 26 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗರ್ ಗೈಸ್. ನೋಡ್ತಿರ್ಬೋದು ನಮ್ಮ ಆರ್ ತ್ರಿಪಾಠಿ ನಮ್ಮ ಆಂಡ್ರಾಯ್ಡ್ ರಸಲ್ ಕಡೆಯಿಂದ ಹುಷಾರಿರ್ಬೇಕು ಇವತ್ತು. ಸೊ ಅದಾಗಿದ ತಕ್ಷಣ ಆರ್ ರವೀಂದ್ರನ್ ಮತ್ತೆ ವೈಭವ್ ಅರೋರಾ ಬಿದ್ದಾಗ 1 ರನ್ ಹೊಡೆದು 2 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಹೋಗರ್ ಗೈಸ್. ಇದೇನು ಅಷ್ಟು ಖಾಸ್ ಮ್ಯಾಚ್ ಅಪ್ ಅಲ್ಲ, ನೋಡ್ಬೇಕು ಹೆಂಗ್ ಪರ್ಫಾರ್ಮ್ ಮಾಡ್ತಾರ ಅಂತ. 1 ಬಾಲ್ ಏನ್ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಅದಾಗಿದ ತಕ್ಷಣ ನಾವು ಶುಭಮ್ ದುಬೆ ವರ್ಸಸ್ ವಿ ಅರೋರಾ ಬಿದ್ದಾಗ 14 ಬಾಲ್ ಯೂಸ್ ಮಾಡಿ 14 ರನ್ ಹೊಡೆದು 11 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗರ್ ಗೈಸ್ ಶುಭಮ್ ದುಬೆ. ರವೀಂದ್ರ ಜಡೇಜಾ ಮತ್ತು ಸುನಿಲ್ ನಾರಾಯಣ್ ಬಿದ್ದಾಗ 50 ರನ್ ಹೊಡೆದ 55 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗರ್ ಗೈಸ್ ನಮ್ ರವೀಂದ್ರ ಜಡೇಜಾ ಸುನಿಲ್ ನಾರಾಯಣ್ ಮುಂದೆ. ಅದಾಗಿದ ತಕ್ಷಣ ನಮ್ಮ MSD ಬಂದ್ಬಿಟ್ಟು ಸುನಿಲ್ ನಾರಾಯಣ್ ಮುಂದೆ 48 ರನ್ ಹೊಡೆದ್ರ 91 ಬಾಲ್ ಯೂಸ್ ಮಾಡ್ಯಾರ 2 ಸಲ ವಿಕೆಟ್ ಹೋಗರ್ ಗೈಸ್. ನೋಡ್ತಿರ್ಬೋದು ಎಷ್ಟು ಡೀಲ್ ಆದಾರ. ನಿಮ್ ತಲಾ ಬಂದ್ಬಿಟ್ಟ, ನಿಮ್ ತಲಾ ಅಲ್ಲ ಸಾರಿ ಎಲ್ಲಾರ ತಲಾ MSD ಬಂದ್ಬಿಟ್ಟ. ಸೊ ಏನ್ ಮಾಡಕ್ಕಾಗಲ್ಲ ಗೈಸ್, ನಮ್ಮ MSD ಇಷ್ಟ ಅವ್ರದ ಕತಿ ಮುಗ್ದೈತಿ, ಆದ್ರೂ ಆಡತ್ತಾರ. ಏನ್ ಮಾಡಕ್ಕಾಗಲ್ಲ, ಅವ್ರವ್ರ ಇಷ್ಟ, ಅವ್ರವ್ರ ಆಡ್ಕೊಲಿ, ನಮ್ಗೆ ಏನ್ ಮಾಡಕ್ಕಾಗಲ್ಲ. ಮತ್ತೆ MSD ವರ್ಸಸ್ ವಿ ಚಕ್ರವರ್ತಿ ಬಿದ್ದಾಗ 11 ರನ್ ಹೊಡೆದು 16 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗರ್ ಗೈಸ್. ನೋಡ್ತಿರ್ಬೋದ ತಲಾ ಬಂದ್ಬಿಟ್ಟ, ತಲಾ ಹಂಗ ವಿಕೆಟ್ ಹೊಂಟಾರ. ಸೊ ಏನ್ ಮಾಡಕ್ಕಾಗಲ್ಲ, MSD ಲೋವರ್ ನ ಬ್ಯಾಟಿಂಗ್ ಬರ್ತಾರ. ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದನ್ನ ಗುರ್ತು ಮಾಡ್ಕೋಬೇಕಂದ್ರೆ ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ, ಎಲ್ಲ ಹೇಳ್ತೀನಿ. ಇವಾಗ ಬಂದ್ಬಿಟ್ಟು ನಾವು ಫ್ಯಾಂಟಸಿ ಟಿಪ್ಸ್ ನೋಡೋಣ. ಫ್ಯಾಂಟಸಿ ಟಿಪ್ಸ್ ಬಹಳ ಇಂಪಾರ್ಟೆಂಟ್ ಗೈಸ್. ನಮ್ಮ ಫ್ಯಾಂಟಸಿ ಟೀಮ್ ಯಾರು ಮಾಡ್ತೀರಿ, ಡ್ರೀಮ್ ಯಾರು ಫ್ಯಾಂಟಸಿ ಆಪ್ಸ್ನಾಗ ಯಾರು ಆಪ್ನಾಗ ಟೀಮ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಟೀಮ್ ಮಾಡಿಸ್ಕೊಂಡು ಗೇಮ್ ಆಡ್ತೀರಿ, ಎಲ್ಲರಿಗೂ ಬಹಳ ಇಂಪಾರ್ಟೆಂಟ್ ಗೈಸ್ ನಮ್ಮ ಫ್ಯಾಂಟಸಿ ಟಿಪ್ ಬಂದ್ಬಿಟ್ಟ. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ ನಮ್ಮ ಫ್ಯಾಂಟಸಿ ಟಿಪ್ಸ್. ವಿಕೆಟ್ ಕೀಪಿಂಗ್ ಸೆಕ್ಷನ್ ಫಸ್ಟ್ ಬಂದ್ಬಿಟ್ಟು ನಮ್ಮ ಕ್ವಿಂಟಮ್ ಡಿಕಾಕ್ ಇಸ್ ದ ಬೆಸ್ಟ್ ಆಪ್ಷನ್ ಗೈಸ್ ಫಾರ್ ಸ್ಮಾಲ್ ಲೀಗ್ ಆಸ್ ಈ ಕೀಪ್ಸ್ ವೆಲ್ ಆಸ್ ಓಪನ್ಸ್ ಗೈಸ್. ಕೀಪರಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ ಗೈಸ್. ಒಳ್ಳೆ ಆಪ್ಷನ್ ನಮ್ಮ ಸ್ಮಾಲ್ ಲೀಗ್ ಕ್ವಿಂಟಮ್ ಡಿಕಾಕ್. ಅದಾಗಿದ ತಕ್ಷಣ ಡಿ ಕಾನ್ವೆ ಈಸ್ ಅ ಟೆಕ್ನಿಕಲ್ ಬೆಟರ್ ಗೈಸ್. ಅವನು ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ. ಸ್ಮಾಲ್ ಲೀಗ್ ನಾಗ ಲಾಸ್ಟ್ ಟೈಮ್ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದ ಡಿ ಕಾನ್ವೆ ನೋಡಿರ್ಬೋದು ನೀವು. ಸೊ ಅದಾದ ತಕ್ಷಣ MSD ನಂತೂ ತಗೊಳಕ್ ಹೋಗ್ಬಿಡ್ರಿ ಗೈಸ್. ಸ್ಮಾಲ್ ಲೀಗ್ ನಾಗ ಹುಚ್ಚಾಗಿ ಬಿಡ್ತೀರಿ, ಸೋತ್ ಬಿಡ್ತೀರಿ. ಬ್ಯಾಟಿಂಗ್ 7, 8, 9 ಬರ್ತಾರ. ಸೊ ಅವ್ರನ್ನ ತಗೊಂಡು ಉಪಯೋಗಿಲ್ಲ ಗೈಸ್. ಸ್ಮಾಲ್ ಲೀಗ್ ನಾಗಂತೂ ಇಟ್ಕೊಳಕ್ ಹೋಗ್ಬಿಡ್ರಿ. ಮತ್ತೆ ಮ್ಯಾಚ್ ಅಪ್ ನೋಡಿರ್ಬೋದು ಅವ್ರದ್ದು, ಯಾರು ಬಹಳ ಮಂದಿ ಅವ್ರನ್ನ ವಿಕೆಟ್ ತೆಗೋ ಚಾನ್ಸಸ್ ಐತಿ ಇವತ್ತು. ಸೊ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ಬಿಡ್ರಿ ಗೈಸ್, ಪಕ್ಕಾ ಹೇಳಕತ್ತೀನಿ ನಾನು ನಿಮಗೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ ನಾಗ ನೋಡೋಣ ನಮ್ಮ ಫ್ಯಾಂಟಸಿ ಟಿಪ್ಸ್. ಫಸ್ಟ್ ಬಂದ್ಬಿಟ್ಟು ಅಜಿಂಕ್ಯ ರಹಾನೆ ಗೈಸ್. ಅಜಿಂಕ್ಯ ರಹಾನೆ ಖತರ್ನಾಕ್ ಪ್ಲೇಯರ್ ಗೈಸ್. ನನ್ಗೆ ಅನ್ಸೋ ಮಟ್ಟಿಗೆ ಖತರ್ನಾಕ್ ಪ್ಲೇಯರ್ ನಾವು ಒಪ್ಕೊಂತೀನಿ. ಆದ್ರೆ ಈ ವೆನ್ಯೂದಾಗ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟು ಚಲೋ ಇಲ್ಲ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಡ್ರಾಪ್ ಮಾಡ್ಕೊಳ್ಳೋದು ಬೆಸ್ಟ್ ಅಜಿಂಕ್ಯ ರಹಾನೆ. ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ, ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೊಳಕ್ ಹೋಗ್ಬಿಡ್ರಿ. ಸೊ ಅದಾದ ತಕ್ಷಣ ಆರ್ ರವೀಂದ್ರನ್ ಈಸ್ ಅ ಟೆಕ್ನಿಕಲ್ ಬೆಟರ್ ಸೇಫ್ ಇನ್ ಸ್ಮಾಲ್ ಲೀಗ್ ಗೈಸ್. ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಡ್ತಾರ, ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬರತ್ತಾರ. ಸೊ ಆರ್ ರವೀಂದ್ರನ್ ನೀವು ಟ್ರೈ ಮಾಡಬಹುದು ಸ್ಮಾಲ್ ಲೀಗ್ ನಾಗ. ಸೊ ಅದಾದ ತಕ್ಷಣ ವೆಂಕಟೇಶ್ ಅಯ್ಯರ್ ಅಂಡ್ ದುಬೆ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್ ಗೈಸ್. ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ವೆಂಕಟೇಶ್ ಅಯ್ಯರ್ನ ಟ್ರೈ ಮಾಡ್ಕೋಬಹುದು ನೀವು. ವೆಂಕಟೇಶ್ ಅಯ್ಯರ್ ಮತ್ತು ಶುಭಮ್ ದುಬೆ, ಯಾಕಂದ್ರೆ ಬ್ಯಾಟಿಂಗ್ ಬರೋ ಚಾನ್ಸಸ್ ಬಹಳ ಇರ್ತೈತೆ ಅವಾಗ. ಸೊ ಅದಾದ ತಕ್ಷಣ ರಿಂಕು ಸಿಂಗ್ ವಿಲ್ ಬ್ಯಾಟ್ ಲೋ ಗೈಸ್. ಸ್ಮಾಲ್ ಲೀಗ್ ನಾಗ ತಗೊಳಕ್ ಹೋಗ್ಬಿಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ಬೇಕಂದ್ರೆ ಟ್ರೈ ಮಾಡ್ಕೋರಿ ಗೈಸ್. ನಮ್ ರಿಂಕು ಸಿಂಗ್ ಬಂದ್ಬಿಟ್ಟ. ಸೊ ಗೈಸ್ ನನ್ಗೆ ಅನ್ಸೋ ಮಟ್ಟಿಗೆ ಎ ರಘುವಂಶಿ ಮತ್ತೆ ವಿ ವೆಂಕಟೇಶ್ ಅಯ್ಯರ್ ಅಷ್ಟು ಕನ್ಸಿಸ್ಟೆಂಟ್ ಇಲ್ಲ ಗೈಸ್.
ಬರತ್ರ ಒಂದ್ ಮ್ಯಾಚ್ ಆಡತ್ರ ಒಂದ್ ಮ್ಯಾಚ್ ಆಡಂತಿಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವ್ರನ್ನ ನೀವು ಸ್ಮಾಲ್ ಲೀಗ್ ನಾಗ ತೊಗೊಳೋದು ಬೇಡ ಅನಿಸ್ತೈತಿ. ಸೊ ಬೇಕಂದ್ರೆ ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ಇದು ಬಂದ್ಬಿಟ್ಟು ನನ್ನ ಫ್ಯಾಂಟಸಿ ಟಿಪ್ಸ್ ಇನ್ ಬ್ಯಾಟರ್ ಸೆಕ್ಷನ್ ಗೈಸ್. ಬ್ಯಾಟರ್ ಸೆಕ್ಷನ್ ಆಗಿದ ತಕ್ಷಣ ನಾವು ನೋಡೋಣ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ಆಲ್ರೌಂಡರ್ ಸೆಕ್ಷನ್ ಆಗಿ ನೋಡೋಣ. ಆಲ್ರೌಂಡರ್ ಸೆಕ್ಷನ್ ನಾಗ ಸುನಿಲ್ ನಾರಾಯಣ್ ಮಸ್ಟ್ ಪಿಕ್ ಗೈಸ್. ಸ್ಮಾಲ್ ಲೀಗ್ ನಾಗ ಡಿಫಾಲ್ಟ್ ಪ್ಲೇಯರ್ ಅವರು ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಸೊ ಗೈಸ್ ಬೆಸ್ಟ್ ಪ್ಲೇಯರ್, ಬೆಸ್ಟ್ ಪಿಕ್ ಫಾರ್ ಸ್ಮಾಲ್ ಲೀಗ್ ಗೈಸ್. ಅವ್ರ ಆಗಿದ ತಕ್ಷಣ ನಾವು ರವೀಂದ್ರ ಜಡೇಜಾ ಕ್ಯಾನ್ ಗೆಟ್ ಕಟ್ ಗೈಸ್. ಯಾಕಂದ್ರೆ ರವೀಂದ್ರ ಜಡೇಜಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಸುನಿಲ್ ನಾರಾಯಣ್ ಮತ್ತೆ ಕ್ವಿಂಟಮ್ ಡಿಕಾಕ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ಗಳು ಅವರು. ಸೊ ಗೈಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬೌಲರ್ಗೆ ದಬಾಶ್ ಹೊಡಿತಾರೆ ಗೈಸ್. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವ್ರನ್ನ ಬ್ಯಾಟರ್ಸ್ ಹಂಗ ತಗೋಬಹುದು ನೀವು. ಬ್ಯಾಟರ್ ಹಂಗ ಸ್ಮಾಲ್ ಲೀಗ್ ನಾಗ ಸೇಫ್ ಗೈಸ್. ಅವ್ರು ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೋಬಹುದು. ಸುನಿಲ್ ನಾರಾಯಣ್ ನಮ್ಮ ರವೀಂದ್ರ ಜಡೇಜಾನ ಬಂದ್ಬಿಟ್ಟ. ಸೊ ಅದೇ ತಕ್ಷಣ ಆಂಡ್ರೆ ರಸಲ್ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ವಿತ್ ಬ್ಯಾಟ್ ಆರ್ ಬಾಲ್ ಗೈಸ್. ಅವರು ಸೇಫ್ ಅದಾರ ಗೈಸ್. ಬೋತ್ ಇನ್ನಿಂಗ್ಸ್ ನಾಗೂ ಟ್ರೈ ಮಾಡ್ಬೋದು. ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ. ಸಾರಿ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ, ಸೆಕೆಂಡ್ ಬ್ಯಾಟಿಂಗ್ ಟ್ರೈ ಮಾಡ್ಕೊರಿ. ಬೆಸ್ಟ್ ಆಪ್ಷನ್ ಗೈಸ್ ಅವ್ರು ನಿಮ್ಗೆ. ನಾವು ನೋಡೋಣ ಆಲ್ರೌಂಡರ್ ಸೆಕ್ಷನ್ ಆರ್ ಅಶ್ವಿನ್ ಅವರು ಬಂದ್ಬಿಟ್ಟು ಲೋಕಲ್ ಬಾಯ್ ಗೈಸ್. ಕ್ಯಾನ್ ಬಿ ಟ್ರಂಪ್ ಪ್ಲೇಯರ್ ಆಗ್ಬೋದು. ಲಾಸ್ಟ್ ಟೈಮ್ ನೋಡಿರಲ್ಲ ಹೆಂಗ್ ಲಾಸ್ಟ್ ಮೂಮೆಂಟ್ ನಾಗ 2 ವಿಕೆಟ್ ಎಬ್ಬಿಸ್ಬಿಟ್ರೆ, ಚಲೋ ಪಾಯಿಂಟ್ಸ್ ಕೊಟ್ಬಿಟ್ರೆ. ಸೊ ಯಾಕಂದ್ರೆ ಭಾಳ ಮಂದಿ ಲೆಫ್ಟಿನೂ ಅದಾರ. ಸೊ ಇವ್ರ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಐತಿ. ಸೊ ಒಳ್ಳೆ ಆಪ್ಷನ್ ಗೈಸ್ ಇವರು. ನಮ್ಮ ಆರ್ ಅಶ್ವಿನ್ ಬಂದ್ಬಿಟ್ಟ. ಸೊ ಅದೇ ತಕ್ಷಣ ರಮನ್ದೀಪ್ ಚಲೋ ಪ್ಲೇಯರ್ ಗೈಸ್. ಆದ್ರ ಸ್ಮಾಲ್ ಲೀಗ್ ನಾಗ ತೊಗೊಳಕ್ ಹೋಗ್ಬಾರ್ದು, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ಗೈಸ್. ರಮನ್ದೀಪ್ ಬೇಡ ಗೈಸ್. ಸೊ ಅದಾಗಿದ ತಕ್ಷಣ ಮೊಯಿನ್ ಅಲಿ ಆಡಿದ ಅಂತಂದ್ರೆ ಈ ಕ್ಯಾನ್ ಬಿ ಟ್ರಂಪ್ ವೈಲ್ ಬ್ಯಾಟಿಂಗ್ ಫಸ್ಟ್ ಗೈಸ್. ಮೊಯಿನ್ ಅಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ ಗೈಸ್. ಮೊಯಿನ್ ಅಲಿ ಇವತ್ತು ಆಡಿದ್ರ ಅದನ್ನ ರಿಪೋರ್ಟ್ ನಾ ಮಾಡ್ತಾನೋ ಇಲ್ಲೋ ಏನಿಲ್ಲ ಅಂತ ನಿಮ್ ಟೆಲಿಗ್ರಾಮ್ ನಾಗ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ಹೋಗ್ರಿ ಅಲ್ಲಿ ಜಾಯ್ನ್ ಆಗಿರಿ ಪಟ್ ಅಂತಂದ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ನಮ್ಮ ಬೌಲರ್ ಸೆಕ್ಷನ್ ನಾಗ ಬಂದ್ಬಿಟ್ಟ ನೂರ್ ಅಹಮದ್ ಅಂಡ್ ವಿ ಚಕ್ರವರ್ತಿ 6 ವಿಕೆಟ್ ಟೇಕರ್ಸ್ ಗೈಸ್. ಸೇಫ್ ಇನ್ ಸ್ಮಾಲ್ ಲೀಗ್ ಗೈಸ್. ಬೋತ್ ಇನ್ನಿಂಗ್ಸ್ ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಇನ್ನಿಂಗ್ ಮಾಡಲಿ, ಅವ್ರನ್ನ ತಗೋಬಹುದು ನೀವು ಸ್ಮಾಲ್ ಲೀಗ್ ನಾಗ. ಇಬ್ರು ವಿಕೆಟ್ ಟೇಕರ್ಸ್ ಪಕ್ಕ ವಿಕೆಟ್ ತಗೋತಾರ. ಅದಾಗಿದ ತಕ್ಷಣ ಖಲೀಲ್ ಅಹಮದ್ ಅಂಡ್ ಎಚ್ ರನ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಗೈಸ್. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ತಗೊಳ್ಳೋದು ಗೈಸ್. ಯಾಕಂದ್ರೆ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ. ಅವ್ರ ರೆಕಾರ್ಡ್ಸ್ ಹಂಗ ತೋರಿಸೋ ಗೈಸ್. ಅವ್ರು ಫಸ್ಟ್ ಬೌಲಿಂಗ್ ನಾಗ ವಿಕೆಟ್ ತಗೊಂತಾರಂತ. ಸೊ ಅದಾದ ತಕ್ಷಣ ಪತಿರಾಣ ವೈಲ್ ಬೌಲಿಂಗ್ ಫಸ್ಟ್ ಟ್ರೈ ಮಾಡ್ಕೋಬಹುದು ಗೈಸ್. ಅವರು ಖತರ್ನಾಕ್ ಅದಾರ ಗೈಸ್. ಆದ್ರೆ ನೀವು ಬೇಕಂದ್ರೆ ಬೌಲಿಂಗ್ ಫಸ್ಟ್ ಸೆಕೆಂಡ್ ಮಾಡ್ಬೇಕಾದ್ರು ಟ್ರೈ ಮಾಡ್ಬೋದು. ಅದ್ರ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಬಹಳ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ ಗೈಸ್ ಪತಿರಾಣ ಬಂದ್ಬಿಟ್ಟ. ಸೊ ಗೈಸ್ ವಿ ಆರ್ ಬಂದ್ಬಿಟ್ಟ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಗೆ ಭಾಳ ಬೌಲಿಂಗ್ ಮಾಡೋ ಶಾಕ್ ಐತೆ ಅವರಿಗೆ, ಭಾಳ ವಿಕೆಟ್ ತಗೋ ಭಾಳ ಹುಚ್ಚ ಐತೆ ಅವರಿಗೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಫಸ್ಟ್ ಬೌಲಿಂಗ್ ಮಾಡಕತ್ತಂದ್ರೆ ಟ್ರಂಪ್ ಪ್ಲೇಯರ್ ಆಗ್ಬೋದು ಗೈಸ್. ಅವರು ಬಂದ್ಬಿಟ್ಟ ನಿಮ್ ವಿ ಆರ್ ಅದಾಗಿದ ತಕ್ಷಣ ಎಂ ಚೌಧರಿ ಓವರ್ಸ್ ಆರ್ ನಾಟ್ ಕನ್ಫರ್ಮ್ಡ್. ಸೊ ಗೈಸ್ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಅವ್ರನ್ನ ಸ್ಮಾಲ್ ಲೀಗ್ ನಾಗ ತಗೊಳಕ್ ಹೋಗ್ಬಿಡ್ರಿ ಗೈಸ್. ಅವ್ರದ್ದು ಓವರ್ ಇನ್ನೂ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಆತಂದ್ರೆ ಟ್ರೈ ಮಾಡ್ಬೋದು. ಆದ್ರೆ ನಂಗೆ ಅನ್ಸ್ಬಿಟ್ಟು ಕನ್ಫರ್ಮ್ ಇಲ್ಲ ಅವ್ರ ಓವರ್ಸ್. ಸೊ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ಬಿಡ್ರಿ ಗೈಸ್. ನಮ್ಮ ಎಂ ಚೌಧರಿ ಬಂದ್ಬಿಟ್ಟು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ಸ್ ಗೈಸ್. ಮ್ಯಾಚ್ ಪ್ರಿಡಿಕ್ಷನ್ಸ್ ನಾಗ ನಾನು ಫಸ್ಟ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಶುಭಮ್ ದುಬೆ ಮತ್ತೆ ಡಿ ಕಾನ್ವೆ ಪಕ್ಕ ಸ್ಕೋರ್ ಮಾಡ್ತಾರೆ ಗೈಸ್. ಚೆನ್ನೈ ಅವ್ರಿಗೆ ಪಕ್ಕ ಸ್ಕೋರ್ ಮಾಡ್ತಾರ. ಇವ್ರು ಬಂದ್ಬಿಟ್ಟು ಸ್ಕೋರ್ ಚಲೋ ಮಾಡ್ತಾರ, ಚಲೋ ರನ್ಸ್ ಕೊಡ್ತಾರೆ ಗೈಸ್. ಅವ್ರ ಸಪೋರ್ಟಿಗೆ ನಮ್ಮ ಆರ್ ರವೀಂದ್ರನ್ ಮತ್ತೆ ಆರ್ ತ್ರಿಪಾಠಿ ಕೊಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಆರ್ ಅಶ್ವಿನ್ ಮತ್ತೆ ಖಲೀಲ್ ಅಹಮದ್ ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಅವ್ರ ಸಪೋರ್ಟಿಗೆ ಎಂ ಪತಿರಾಣ ಮಾಡ್ತಾರ. ಇವ್ರು ಬಂದ್ಬಿಟ್ಟು ಪಕ್ಕ ವಿಕೆಟ್ ಟೇಕರ್ಸ್ ಅದಾರ ಗೈಸ್. ಫಸ್ಟ್ ಬೌಲಿಂಗರ್ ಮಾಡ್ಲಿ, ಸೆಕೆಂಡ್ ಬೌಲಿಂಗರ್ ಮಾಡ್ಲಿ, ಇವ್ರು ಬಂದ್ಬಿಟ್ಟು ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಸುನಿಲ್ ನಾರಾಯಣ್ ಮತ್ತೆ ರಘುವಂಶಿ ಇವತ್ತು ಸ್ಕೋರ್ ಮಾಡೋ ಚಾನ್ಸಸ್ ಐತೆ. ಸ್ಕೋರ್ ಮಾಡ್ತಾರ ಅವ್ರ ಸಪೋರ್ಟಿಗೆ ಕ್ವಿಂಟಮ್ ಡಿಕಾಕ್ ಇಲ್ಲ, ಅಜಿಂಕ್ಯ ರಹಾನೆ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು KKR ಫಸ್ಟ್ ಬ್ಯಾಟಿಂಗ್ ಮಾಡಿದ್ರ ಅಂದ್ರಪ್ಪ ನಮ್ಮ ಆಂಡ್ರೆ ರಸಲ್ ಬಂದ್ಬಿಟ್ಟು ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್. ನಿನ್ನೆ ಹೇಳಿದೆ ನಾನು ಟಿಮ್ ಡೇವಿಡ್ ಕೊಡ್ತಾನೆ ಪರ್ಫಾರ್ಮೆನ್ಸ್ ಅಂತಂದ. ಅದೇ ರೀತಿನಾಗ ಇವತ್ತು ಪರ್ಫಾರ್ಮೆನ್ಸ್ ಕೊಡ್ತಾನೆ ಗೈಸ್ ನಮ್ಮ ಆಂಡ್ರೆ ರಸಲ್. ಫಸ್ಟ್ ಬ್ಯಾಟಿಂಗ್ KKR ಮಾಡಿದ್ರಂದ್ರೆ ಆಂಡ್ರೆ ರಸಲ್ ಬಂದ್ಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತೆ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್ ಗೈಸ್. ಇವಾಗ ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ವಿ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗರ್ ಮಾಡ್ಲಿ, ಸೆಕೆಂಡ್ ಬೌಲಿಂಗರ್ ಮಾಡ್ಲಿ, ಇವ್ರು ಬಂದ್ಬಿಟ್ಟು ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಬಂದ್ಬಿಟ್ಟು KKR ಏನಾರ ಫಸ್ಟ್ ಬೌಲಿಂಗ್ ಮಾಡಿದ್ರ ಅಂದ್ರಪ್ಪ ವಿ ಆರ್ ಇಲ್ಲ ಹರ್ಷಿತ್ ರಾಣಾ ಬಂದ್ಬಿಟ್ಟು 3 ವಿಕೆಟ್ಸ್ ತಗೊಂತಾರೆ ಗೈಸ್. ಇಬ್ರು ಒಳಗೊಬ್ಬರ 3 ವಿಕೆಟ್ಸ್ ತಗೊಂತಾರೆ ಗೈಸ್ ಫಸ್ಟ್ ಬೌಲಿಂಗ್ ಮಾಡಿದಾಗ. ಇದು ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರಿಡಿಕ್ಷನ್ ಗೈಸ್. ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 25 CSK ವರ್ಸಸ್ KKR. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದ KKR ಗೈಸ್. ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ KKR ಕೊಟ್ಕೊಂತ ಬರಂತಾರ. CSK ದವ್ರು ನೋಡ್ತಿರ್ಬೋದು ಹೆಂಗ್ ಪರ್ಫಾರ್ಮೆನ್ಸ್ ಕೊಡಂತಾರ. ನನಗೆ ಅನ್ಸೋ ಮಟ್ಟಿಗೆ KKR ಗೆಲ್ತಾರೆ ಗೈಸ್ ಈ ಮ್ಯಾಚ್ ಬಂದ್ಬಿಟ್ಟ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ನಂದು ಜಾಯ್ನ್ ಆಗ್ಬೇಕು. ಯಾರು ಜಾಯ್ನ್ ಆಗಿಲ್ಲ ಪಟ್ಟಂತ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನನ್ನ ಲಾಸ್ಟ್ ಮೂಮೆಂಟ್ ಅಪ್ಡೇಟ್ಸ್ ಅಲ್ಲೇ ಬರ್ತಾವೆ. ನನ್ನ ಇನ್ಸ್ಟಾಗ್ರಾಮ್ ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೋರಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಗೈಸ್. ಬಂದು ವಿಡಿಯೋಸ್ ನೋಡೊಂಟಿರಿ. ಯಾರು ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಬರೀ ನಾಲೆಜ್ ತಗೊಂಡ್ ಹಂಗ ಹೊಂಟ್ಬಿಟ್ರಿ. ಸ್ವಲ್ಪ ಅಣ್ಣ ತಮ್ಮಗೂ ಸ್ವಲ್ಪ ನೋಡ್ಕೋರಿಪ್ಪ, ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ನ. ಸ್ವಲ್ಪ ನಾಲೆಜ್ ತಗೊಂಡ್ ಹೋಗಿರಿ. ನಮ್ಗೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಕೊಟ್ಟು ಹೋಗೋಕ್ಕಾಗಲ್ಲ ನಿಮಗೆ ಕೊಡ್ರಿ. ಏನು ಆಗೋದಿಲ್ಲ ನಿಮ್ದು, ಏನು ಹೋಗೋದಿಲ್ಲ. ಸೊ ಗೈಸ್ ಇವತ್ತಿಗೆ ಇಷ್ಟ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಿಂದ ಬರ್ತೀನಿ. ಸೊ ಟಾಟಾ, ಬೈ ಬಾಯ್.